ಪರಶಿವನಿಗೂ ಸೋಲಿಸಲು ಸಾಧ್ಯವಾಗದಂತಹ ರಾಮಸೇನೆಯನ್ನ ಸೋಲಿಸಿ ಹನುಮಂತನನ್ನು ಕೂಡ ಬಂಧಿಸಿದ ವೀರರು ಯಾರು ಅಂತ ನಿಮಗೆ ಗೊತ್ತಾ? ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಶ್ರೀರಾಮಚಂದ್ರನ ಅಶ್ವಮೇಧ ಕುದುರೆಯು ಎಲ್ಲ ರಾಜ್ಯಗಳನ್ನು ಗೆದ್ದು ಮರಳಿ ಅಯೋಧ್ಯೆಗೆ ಬರುವಂತಹ ಸಂದರ್ಭದಲ್ಲಿ ಅದು ವಾಲ್ಮೀಕಿಯ ಆಶ್ರಮವನ್ನು ತಲುಪುತ್ತದೆ. ಅಲ್ಲಿಯೇ ಸಂಚರಿಸುತ್ತಿದ್ದಂತಹ ಲವನು ಆ ಕುದುರೆಯನ್ನು ಕಟ್ಟಿ ಯುದ್ಧಕ್ಕೆ ಸಿದ್ಧನಾಗುತ್ತಾನೆ. ಲವನು ಆ ಕುದುರೆಯನ್ನು ಕಟ್ಟಲು ಕಾರಣ ಏನೆಂದರೆ ಅದರ ಹಣೆಯಲ್ಲಿ ಬರೆದಿದ್ದಂತಹ ಲೇಖನ. ಬಲವಂತರಾದವರು ಆ ಕುದುರೆಯನ್ನು ಕಟ್ಟಿ ಕಾದಾಡಬೇಕೆಂದು ಆ ಲೇಖನದಲ್ಲಿ ಬರೆದಿದ್ದ ಕಾರಣ ಲವನು ಆ ಕುದುರೆಯನ್ನು ಕಟ್ಟಿ ಅವನು ಯುದ್ಧಕ್ಕೆ ಸಿದ್ಧನಾಗುತ್ತಾನೆ. ಆ ಕುದುರೆಯ ರಕ್ಷಣೆಗಾಗಿ ಬಂದಿದ್ದಂತಹ ರಾಮನ ಸೇನಾಧಿಪತಿಯಾದಂತಹ ಕಾಲಜಿತ್ ಲವನ ವಿರುದ್ಧ ಯುದ್ಧಕ್ಕೆ ನಿಲ್ಲುತ್ತಾನೆ. ಅವರೀರ್ವರ ಯುದ್ಧ ತುಂಬಾ ಘನಘೋರವಾಗಿ ನಡೆದು ನಂತರ ಲವನ ಬಾಣಕ್ಕೆ ಕಾಲಜಿತ್ ಮೂರ್ಛಿತನಾಗುತ್ತಾನೆ. ಕಾಲಜಿತ್ ಮೂರ್ಛಿತನಾದಾಗ ಅಲ್ಲಿಗೆ ಭರತನ ಮಗನಾದಂತಹ ಮಹಾನ್ ಶಕ್ತಿಶಾಲಿ ಪುಷ್ಕಳ ಕೂಡ ಬರುತ್ತಾನೆ. ಪುಷ್ಕಳ ಮತ್ತು ಲವನ ನಡುವಿನ ಯುದ್ಧ ತುಂಬಾ ಘನಘೋರವಾಗಿ ನಡೆದು ನಂತರ ಲವನ ಬಾಣಕ್ಕೆ ಪುಷ್ಕಳ ಕೂಡ ಮೂರ್ಛಿತನಾಗುತ್ತಾನೆ. ಪುಷ್ಕಳ ಮತ್ತು ಕಾಲಜಿತ್ ಮೂರ್ಛಿತನಾದಾಗ ಅಲ್ಲಿಗೆ ಬಂದವನೇ ಶ್ರೀರಾಮನ ತಮ್ಮನಾದಂತಹ ಶತ್ರುಘ್ನ. ಶತ್ರುಘ್ನ ಮತ್ತು ಲವನ ನಡುವಿನ ಯುದ್ಧ ತುಂಬಾ ಘನಘೋರವಾಗಿ ನಡೆಯುತ್ತದೆ. ಶತ್ರುಘ್ನ ಲವನನ್ನು ಪುಟ್ಟ ಬಾಲಕನೆಂದು ತಿಳಿದು ಸಾಮಾನ್ಯ ಅಸ್ತ್ರಗಳಿಂದಲೇ ಸೋಲಿಸಲು ಪ್ರಯತ್ನಿಸುತ್ತಾನೆ. ಆದರೆ ಒಂದು ಹಂತದಲ್ಲಿ ಲವನೇ ಶತ್ರುಘ್ನನನ್ನು ಸೋಲಿಸುವ ಹಂತಕ್ಕೆ ಬಂದಾಗ ಪರಶಿವನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದಂತಹ ಶತ್ರುಘ್ನ ಲವನ ಮೇಲೆ ಒಂದು ದಿವ್ಯಾಸ್ತ್ರವನ್ನು ಪ್ರಯೋಗಿಸಿ ಅವನನ್ನು ಮೂರ್ಛಿತನನ್ನಾಗಿ ಮಾಡಿ ಅವನನ್ನು ತನ್ನ ರಥಕ್ಕೆ ಕಟ್ಟಿ ಅಲ್ಲಿಂದ ಕೊಂಡೊಯ್ಯುತ್ತಾನೆ. ಈ ಎಲ್ಲ ಘಟನೆಗಳನ್ನು ದೂರದಿಂದಲೇ ನೋಡುತ್ತಿದ್ದಂತಹ ಆಶ್ರಮ ಮಿತ್ರರು ಈಗಾಗಲೇ ಉಜ್ಜಯಿನಿಯಿಂದ ಮರಳಿ ಬಂದಂತಹ ಲವನ ಅಣ್ಣನಾದಂತಹ ಕುಶನಿಗೆ ಈ ಎಲ್ಲ ಘಟನೆಗಳನ್ನು ತಿಳಿಸುತ್ತಾರೆ. ಸಿಟ್ಟಿಗೆದ್ದಂತಹ ಕುಶನು ಬಿಲ್ಲು ಬಾಣಗಳನ್ನು ಧರಿಸಿ ಶತ್ರುಘ್ನನ ವಿರುದ್ಧ ಯುದ್ಧಕ್ಕೆ ನಿಲ್ಲುತ್ತಾನೆ. ಅವರೀರ್ವರ ನಡುವಿನ ಯುದ್ಧ ತುಂಬಾ ಘನಘೋರವಾಗಿ ನಡೆದು ಕೊನೆಗೆ ಕುಶನ ಬಾಣಕ್ಕೆ ಶತ್ರುಘ್ನ ಮೂರ್ಛಿತನಾಗುತ್ತಾನೆ. ನಂತರ ಈ ಎಲ್ಲ ಘಟನೆಗಳು ಶ್ರೀರಾಮನಿಗೆ ತಿಳಿದಾಗ ರಾಮನು ತನ್ನ ಪ್ರೀತಿಯ ತಮ್ಮನಾದಂತಹ ಲಕ್ಷ್ಮಣನನ್ನು ಯುದ್ಧರಂಗಕ್ಕೆ ಕಳಿಸುತ್ತಾನೆ. ಲಕ್ಷ್ಮಣ ಮತ್ತು ಲವಕುಶರ ನಡುವಿನ ಯುದ್ಧ ಹೇಗಿತ್ತು ಹಾಗೂ ಸಾಕ್ಷಾತ್ ಹನುಮಂತನೇ ಬಂದಿಯಾಗಿದ್ದೇಗೆ ಎಲ್ಲದನ್ನ ಹೇಳ್ತೀನಿ ಮುಂದಿನ ಸಂಚಿಕೆಯಲ್ಲಿ.